ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ಬಾಲಕನ ಸಾವು ಪ್ರಕರಣ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಘಟನೆ ಬಗ್ಗೆ ಪರಿಶೀಲನೆಗೆ ಸಮಿತಿಯನ್ನು ರಚನೆ ಮಾಡ್ತೀವಿ. ಏನು ಸಮಿತಿ? ಆ ಸಮಿತಿ ಯಾತಕ್ಕೆ? ವೆರಿ ಸಿಂಪಲ್, ನೀವು ಆ ಗೇಟನ್ನು ನಿರ್ವಹಣೆ ಮಾಡಿಲ್ಲ ಕರೆಕ್ಟಾಗಿ, ಹಾಗಾಗಿ ಅದು ಬಿದ್ದಿದೆ ಅಷ್ಟೇ. ಅದಕ್ಕೆ ಯಾಕೆ ಸಮಿತಿ ಬೇಕು ಅಂತ ನನಗೆ ಅರ್ಥನೇ ಆಗಲ್ಲ. ಇನ್ನೊಂದು ಕಡೆ ಘಟನಾ ಸ್ಥಳಕ್ಕೆ ಸಂಸದ PC ಮೋಹನ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಘಟನೆ ತುಂಬ ನೋವು ತಂದಿದೆ, ಹೀಗಾಗಬಾರ್ದಾಗಿತ್ತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಸರ್ಕಾರ ಸತ್ತು ಹೋಗಿದೆ ಅಂತ PC ಮೋಹನ್ ಅವರು ಕಿಡಿಕಾರಿದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಆ ಝೋನಿಂದ. ಬಟ್ ಆ ಝೋನ್ಗೆ ರಿಪೋರ್ಟ್ಗೆ ಆ ಝೋನ್ನಲ್ಲಿನ ಕೆಲಸ ಆಗಿರುವುದರಿಂದ ಅದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಉನ್ನತ ಮಟ್ಟದ ಚೀಫ್ ಇಂಜಿನಿಯರ್ಸ್ 3 ಮಂದಿದು ಕಮಿಟಿ ಮಾಡಿ ನಮ್ಮ ಚೀಫ್ ಇಂಜಿನಿಯರ್, ಸೀನಿಯರ್ ಮೋಸ್ಟ್ ಚೀಫ್ ಇಂಜಿನಿಯರ್ ಯಾರಿದ್ದಾರೆ ಲೇಕ್ಸ್ನಲ್ಲಿ ಒಂದು ಹರಿದಾಸ್ ಮತ್ತು ಚೀಫ್ ಇಂಜಿನಿಯರ್ DDCC ಮತ್ತು ಚೀಫ್ ಇಂಜಿನಿಯರ್ QC ಅವ್ರಿಗೆ ಮಾಡಿ ಒಂದು ವಾರದೊಳಗಾಗಿ ಕರೆಕ್ಟಾಗಿ ರಿಪೋರ್ಟು ಅಂದರೆ ಅದಕ್ಕೆ ಫುಲ್ ತಾಂತ್ರಿಕ ಪರಿಶೀಲನೆ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಬೇಕು. ಬಿಕಾಸ್ ದೇ ಹ್ಯಾವ್ ಟು ಡ್ರಾ ಸಮ್ ಸ್ಯಾಂಪಲ್. ಒಂದು 3 ಮಂದಿದು ಕಮಿಟಿ ಮಾಡಿ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ. 30ನೇ ತಾರೀಕು ಅದು ನಮ್ಮ ಡೆಪ್ಟಿ CM ಅವರು ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ನಿನ್ನೆ ನಡೆದಿರುವಂತಹ ಘಟನೆ ನಿಜವಾಗ್ಲೂ ದುರಾದೃಷ್ಟಕರ. ಸುಮಾರು 10 ವರ್ಷದ ಬಾಲಕ ಇಲ್ಲೇ ದತ್ತಾತ್ರೇಯ ವಾರ್ಡಿನ ವಿವೇಕಾನಂದ ಬ್ಲಾಕ್ನಲ್ಲಿರುವಂಥವ್ರು ಅವ್ರ ತಾಯಿಗೆ ಹೇಳಿ ಆಟ ಆಡಿ ಬರ್ತೀನಿ ಅಂತ ಹೇಳಿ ಸೈಕಲ್ ಎತ್ಕೊಂಡು ಬಂದು ಇಲ್ಲಿ ಗೇಟ್ ತೆಗೆಯುವಾಗ ಆ ಒಂದು ಗೇಟ್ ಅವನ ಮೈ ಮೇಲೆ ಬಿದ್ದು ಅವನು ತೀರ್ಕೊಂಡ್ರು. ನಿಜವಾಗ್ಲೂ ನಮ್ಮೆಲ್ಲರಿಗೂ ನಿಜವಾಗ್ಲೂ ದುಃಖ ತರುತ್ತೆ. ಯಾಕೆಂತಂದರೆ ಪಾಪ ಅವ್ರ ಮನೆಯವರು, ಅವ್ರ ತಾಯಿ ಆಟ ಆಡ್ಕೊಂಡು ನನ್ನ ಮಗ ಬರ್ತಾನೆ ಅಂತ ಹೇಳಿದ್ರೆ ಅವನು ತೀರ್ಕೊಂಡಿರೋದು ನಿಜವಾಗ್ಲೂ ಭಾಳ ದುಃಖ ಆಗ್ತಾಯಿದೆ. ಈ ಒಂದು ಪಾರ್ಕಿನ ಕೆಲಸ ಸುಮಾರು 5-6 ವರ್ಷಗಳಿಂದ 2-3 ಕಾಂಟ್ರಾಕ್ಟರ್ಗಳು ಬದಲಾವಣೆ ಆದರು, 2-3 ಸತಿ ಬಿಲ್ ಆಯಿತು, ಏನೋ ಗೊತ್ತಿಲ್ಲ. ಬಹಳಷ್ಟು ಒಂದು ಕಳಪೆ ಕಾಮಗಾರಿ ಇರೋದ್ರಿಂದ ಇವತ್ತು ಈ ಗೇಟ್ ಬಿದ್ದು ಇವತ್ತು ಆ ಬಾಲಕ ಸತ್ತಿರುವಂಥದ್ದು. ನಿನ್ನೆ ಮಂತ್ರಿಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಬಂದಿದ್ರಂತೆ. ಬಂದು ನೋಡಿ ಓಕೆ, ಯಾರಿವಾಗ ಏನೇ ಮಾತಾಡಿದ್ರು ಕೂಡ ನೋಡಿ ಪಾಪ ಮಗು ನಿರಂಜನ್ ಯಾವುದೋ ಇದರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಇದೇ ನಿರಂಜನ್, ನಿನ್ನೆ ಮೃತಪಟ್ಟಂತಹ ಬಾಲಕ. ಈ ವಿಡಿಯೋ ಎಲ್ಲ ನೋಡಿಬಿಟ್ರೆ ಅವ್ರ ಅಪ್ಪ ಅಮ್ಮನಿಗೆ ಹೇಗಾಗಬೇಕು ಅಲ್ವಾ? ಈಗಿದ್ದವನು ಇನ್ನೊಂದು 10 ನಿಮಿಷಕ್ಕೆ ಇಲ್ಲ ಅಂತಂದ್ಬಿಟ್ರೆ ತುಂಬ ಕಷ್ಟ. ಈ ದುಃಖದ ಘಟನೆಯನ್ನು ಅರಗಿಸ್ಕೊಳ್ಳೋದು ತುಂಬ ಟೈಮ್ ಬೇಕು ಅವರು ರಿಕವರ್ ಆಗೋದಕ್ಕೆ. ಒಬ್ಬನೇ ಮಗ, ಆ ಮಗನನ್ನು ಕಳ್ಕೊಂಡಂತಹ ನೋವು ಅದು ಯಾವತ್ತಿಗೂ ಕಾಡುತ್ತೆ. ಮಗನೋ ಮಗಳೋ ಯಾರೋ ಪಾಪ ಹೆತ್ತು ಹೊತ್ತು ಸಾಕಿರ್ತಾರೆ, ಏನೇನೋ ಕನವರಿಕೆಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಮಗನ್ನ ಓದಿಸ್ಬೇಕು, ದೊಡ್ಡ ಆ ಕೆಲಸಕ್ಕೆ ಸೇರಿಸ್ಬೇಕು, ಈ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ಸ್ ಇರುತ್ತೆ ಅವ್ರದ್ದೆಲ್ಲ. ಹಿಂಗಾಗ್ಬಿಟ್ಟಾಗ ಟೋಟಲಿ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಏನಪ್ಪ ಹೀಗಾಗೋಯ್ತು ಅಂತ. ಆ ತಂದೆ ತಾಯಿಯ ನೋವು, ಮನೆಯಲ್ಲಿರ್ತಕ್ಕಂಥ ಅವನು ಬಳಸ್ತಾ ಇದ್ದ ಒಂದೊಂದು ವಸ್ತು ನೋಡಿದಾಗಲೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸ್ಕೂಲ್ ಬ್ಯಾಗು, ಬುಕ್ಕು, ಶೂಸು, ಶರ್ಟು, ಪ್ಯಾಂಟು, ಏನು ನೋಡಿದ್ರೂ ಅಳು ಬರ್ತಿರುತ್ತೆ, ದುಃಖ ಆಗ್ತಿರುತ್ತೆ. ಸಾವು ಅನ್ನೋಂಥದ್ದೇ ಹಾಗೆ. ಅದರಲ್ಲೂ ಈ ಥರ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳುಗಳು ಹೋಗ್ಬಿಟ್ರೆ ತುಂಬ ಕಷ್ಟ. ಬಟ್